ಗೀತಾ ಶಿವರಾಜ್ ಕುಮಾರ್ ಸುಳ್ಳಿನ ಸರಮಾಲೆಯನ್ನೇ ಹೇಳ್ತಾ ಇದ್ದಾರೆ. ಅಭಿವೃದ್ಧಿನೇ ಮೂಲಮಂತ್ರ ಅಂತ ಹೆಸರಲ್ಲಿ ಲೋಕಸಭೆ ಚುನಾವಣೆಯನ್ನ ಮಾಡ್ತಾ ಇಲ್ಲ. ಕೋವಿಡ್ ವೇಳೆ ಮಧು ಬಂಗಾರಪ್ಪ, ಗೀತಾ ಒಂದೇ ಒಂದು ಪೇಷಂಟ್ ಕೂಡ ನೋಡಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಭಿವೃದ್ಧಿಯೇ ಮೂಲಮಂತ್ರ ಅಂತ ಕೆಲಸ ಮಾಡಿದವರು ನಾನು. ಆವಾಗ ಇವರಿಬ್ರು ಎಲ್ಲಿದ್ರು? ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಸಹೋದರ ಮತ್ತು ಸಹೋದರಿ ವಿರುದ್ಧ, ಯಾಕಂದ್ರೆ ಅವರಿಬ್ಬರು ಬೇರೆ ಪಕ್ಷದಲ್ಲಿದ್ದಾರೆ. ಕುಮಾರ್ ಬಂಗಾರಪ್ಪ ಬಿಜೆಪಿಯಲ್ಲಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ತಮ್ಮದೇ ಸ್ವಂತ ಸಹೋದರ ಮತ್ತು ಸಹೋದರಿ ಮೇಲೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಮಧು, ಗೀತಾ ಒಂದೇ ಒಂದು ಪೇಷಂಟ್ ನೋಡಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಕೆಲಸ ಮಾಡಿದವ್ ನಾನು. ಆವಾಗ ಇವರಿಬ್ರು ಎಲ್ಲಿದ್ರು ಅಂತ ಪ್ರಶ್ನಿಸಿದ್ದಾರೆ. ಚುನಾವಣೆಗಳನ್ನ ಅವರು ಅಭಿವೃದ್ಧಿ ಹೆಸರಲ್ಲಿ ಮಾಡೋದಿಲ್ಲ, ಚುನಾವಣೆನ ಆದ್ಮೇಲೂ ಕೂಡ ಇವರು ಅಭಿವೃದ್ಧಿನ ಮಾಡೋದಿಲ್ಲ ಅನ್ನೋದಕ್ಕೆ ಬಹಳಷ್ಟು ನಿದರ್ಶನಗಳಿದ್ದಾವೆ. ಒಂದು ಸ್ಪಷ್ಟವಾಗಿರ್ತಕ್ಕಂಥದ್ದು, ಇವಾಗ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನಮ್ಮ ತಂಗಿನೇ ಆ ಕಡೆಗೆ ನಿಂತಿರೋದು, ನಮ್ಮ ಭಾವನೆ ಪ್ರಚಾರಕ್ಕೆ ಬಂದಿರೋದು, ನಮ್ಮ ತಮ್ಮನೇ ಜಿಲ್ಲಾ ಮಂತ್ರಿಯಾಗಿರೋದು. ಯಾಕಂದರೆ ನಾನು ತಮ್ಮ, ತಂಗಿ ಮತ್ತು ಭಾವ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಶಿವರಾಜ್ ಕುಮಾರ್ ಅವರಿಗೆ, ಗೀತಂಗೆ ಮತ್ತು ಮಧುಗೆ ಇದನ್ನು ನಾನು ಹೇಳಿದರೆ, ಅವರು ಮಾತನಾಡ್ಬೇಕಾದ್ರೆ ಇವನು ಅಲ್ಲ ಅಣ್ಣ ಅಂತ ಹೇಳಿ ಮಾತ್ರ ಒಪ್ಕೊಳ್ಳೋದಿಲ್ಲ ಅವರು. ಯಾಕಂದರೆ ಈ ಪರಿಕಲ್ಪನೆ ಏನಿದೆ, ಕುಟುಂಬದ ಪರಿಕಲ್ಪನೆಯಲ್ಲೇ ಇವರು ಜೋಡಣೆ ಮಾಡ್ತಕ್ಕಂಥ ಅಥವಾ ಇದನ್ನು ರೂಢಿ ಮಾಡ್ತಕ್ಕಂಥದ್ದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ದುರುಪಯೋಗ ಮಾಡ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಉದ್ದೇಶ ಅಷ್ಟು ಮಾತ್ರ ಇದೆ ಕುಟುಂಬವನ್ನು, ಹೆಸರುಗಳನ್ನು. ಯಾಕಂದರೆ ಈಗ ಮೊನ್ನೆನೇ ಅವರೇನಾದ್ರು ಕನಿಷ್ಠ ಪಕ್ಷ ಅವ್ರಿಗೇನಾದರೂ ಕ್ಯಾಂಡಿಡೇಟಿಗೆ, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟಿಗೆ, ಗೀತಾಗೆ, ಶಿವುಗೆ, ಇಲ್ಲ ನಾವು ಶಿವಮೊಗ್ಗದಲ್ಲೇ ನಾವು ನೆರೆ ಉಳ್ಬೇಕು, ಯಾಕಂದರೆ 5 ವರ್ಷಕ್ಕೆ ಒಂದೊಂದು ಸರಿ ಚುನಾವಣೆಗೆ ಪಾರ್ಲಿಮೆಂಟ್ ಬಂದಾಗ ನಾವು ಹೋಗಿ ಬರ್ತೀವಿ, ಆ ಅಣ್ಣನೋ ತಂಗಿನೋ ಬಂದುಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಕನಿಷ್ಠ ಪಕ್ಷ ನಮ್ಮ ವೋಟರ್ಸು ಗೀತಂದು ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಬೇಕು ಅಂತಕ್ಕಂಥ ಪರಿಕಲ್ಪನೆಯೂ ಕೂಡ ಇರಲಿಲ್ಲ. ಅವ್ರು ವೋಟ್ ಮಾಡಿದ್ದಲ್ಲಿ ಮೊನ್ನೆ ಬೆಂಗಳೂರಿನಲ್ಲಿ ಮಾಡಿದ್ರು. ಆ್ಯಂಡ್ ಎಲೆಕ್ಷನ್ ಕಮಿಷನ್ ಹ್ಯಾಡ್ ಗಿವನ್ ಆಲ್ ದ ಆಪರ್ಚುನಿಟೀಸ್ ಅವರಿಗೆ ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇತ್ತು. ದೇ ನೆವರ್ ಥಾಟ್ ಆಫ್ ಇಟ್. ಅದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಯಾಕಂದರೆ ಗ್ಯಾರಂಟಿಯಾಗಿ ಗೊತ್ತು, ಅವರು ಇದೇ 7ನೇ ತಾರೀಕಿಗೆ ಮನೆ ಸಾಯಂಕಾಲ ಖಾಲಿ ಮಾಡ್ತಾರೋ ಅಥವಾ ಜೂನ್ 4ಕ್ಕೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಂತೂ ಖಾಲಿ ಅಂತೂ ಮಾಡ್ತಾರೆ. ಚುನಾವಣೆಗಳನ್ನು ಅವರು ಅಭಿವೃದ್ಧಿ ಹೆಸರಲ್ಲಿ ಮಾಡೋದಿಲ್ಲ, ಚುನಾವಣೆನ ಆದ್ಮೇಲೂ ಕೂಡ ಇವರು ಅಭಿವೃದ್ಧಿನ ಮಾಡೋದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.